ಉದ್ದೇಶದಿಂದ ಹೆಣ್ಣು ಮಕ್ಕಳ ಹಣೆಗೆ ಕುಂಕುಮವನ್ನು ಧರಿಸಿರುತ್ತಾರೆ. ಎರಡನೇ ಮುತ್ತು ಎಂದರೆ ಮೂಗಿನೆಲ್ಲರುವ ಮೂಗುತಿ. ಗಂಡನೇ ದೇವರು, ಗಂಡನೇ ಸರ್ವಸ್ವ, ಗಂಡನ ಹೆಸರು ಸದಾ ಉಸಿರಲ್ಲಿ ಉಸಿರಾಗಿ ಬೆರೆತಿರುವ ಅನ್ನೋ ಉದ್ದೇಶದಿಂದ ಹೆಣ್ಣು ಮಕ್ಕಳ ಮೂಗಿಗೆ ಮೂಗುತಿಯನ್ನು ಧರಿಸಿರುತ್ತಾರೆ. ಮೂರನೇ ಮುತ್ತು ಎಂದರೆ ಕೊರಳಲ್ಲಿರುವ ತಾಳಿ. ಆ ತಾಳಿಯ ಬೆಲೆ ಈ ಪ್ರಪಂಚದಲ್ಲಿ ಅಪಾರವಾಗಿದೆ ಕಾವೇರಿ, ಅಪಾರವಾಗಿದೆ. ಮೂಡನ ದಿಕ್ಕಿನಿಂದ ಉದಯಿಸಿ ಬಂದಿರುವ ಸೂರ್ಯನನ್ನು ಸಂಹಾರಗೊಳಿಸಿತು ಈ ತಾಳಿ. ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಶಿಶುಗಳನ್ನಾಗಿ ಮಾಡಿ ತೊಟ್ಟಿನಲ್ಲಿ ಹಾಕಿ ಜೋಗುಳ ಆಡಿತು ಈ ತಾಳಿ. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಗಂಡನ ಮನೆಯಲ್ಲಿ ಸಹಿಸಿಕೊಂಡು ಹೋಗಲೆನ್ನುವ ಉದ್ದೇಶದಿಂದ ಹೆಣ್ಣು ಮಕ್ಕಳ ಕೊರಳಿಗೆ ತಾಳಿಯನ್ನು ಕಟ್ಟಿರುತ್ತಾರೆ. ನಾಲ್ಕನೇ ಮುತ್ತು ಏನು ಅಂತ ತಿಳಿಸ್ತೀರಾ? ನಾಲ್ಕನೆಯ ಮುತ್ತು ಎಂದರೆ ಕೈಯಲ್ಲಿರುವ ಹಸಿರು ಬಳೆ. ಈ ರೈತ ಈ ಭೂತಾಯಿಯ ಮಡಿಲಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಈ ಮೂರು ತಾಯಿಯ ಕೂರಿಗೆಯಿಂದ ಭೂತಾಯಿಯ ಮಡಿಲನ್ನು ತುಂಬುತ್ತಾನೆ. ಈ ಭೂತಾಯಿ ಕೆಲವು ದಿನಗಳಲ್ಲಿ ಬೆಳೆದು ಹಚ್ಚು ಹಸಿರಾಗಿ ನಿಂತಿರುತ್ತಾಳೆ. ಅದೇ ರೀತಿ ಒಂದು ಹೆಣ್ಣಿನ ಬಾಳು ಗಂಡನ ಮನೆಯಲ್ಲಿ ಸದಾ ಹಚ್ಚು ಹಸಿರಾಗಿ ಇರಲಿ ಎನ್ನುವ ಉದ್ದೇಶದಿಂದ ಹೆಣ್ಣು ಮಕ್ಕಳ ಕೊಳಗೆ ತಾಳಿಯನ್ನು ಕಟ್ಟಿರುತ್ತಾರೆ. ನಿಮ್ಮಷ್ಟು ತಿಳುವಳಿಕೆ. ಐದನೆಯ ಮುತ್ತು ಎಂದರೆ ಕಾಲಲ್ಲಿರುವ ಕಾಲುಂಗುರ. ಅದು ಅಂತಿಂತ ಕಾಲುಂಗುರ ಅಲ್ಲ ಕಾವೇರಿ, ಹಳ್ಳಿ ಒಲಿ ಕೊಟ್ಟ ಬೆಳ್ಳಿ ಕಾಲುಂಗುರ. ಗಂಡನ ಮನೆಯಲ್ಲಿ ತವರು ಮನೆಯಲ್ಲಿ ಅಕ್ಕ ತಮ್ಮ ತಂಗಿಯರ ಜೊತೆಗೆ ವಾರಗಿಯ ಗೆಳತಿಯರೊಂದಿಗೆ ವಸಂತವಾಗಿ ಆಡಿರುವ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಅತ್ತೆ ಮಾವ ಗಂಡನ ಆಜ್ಞೆಯನ್ನು ಮೀರಿ ಹೊತ್ತಿನ ದಾಟಬಾರದು ಎನ್ನುವ ಉದ್ದೇಶದಿಂದ ಹೆಣ್ಣು ಮಕ್ಕಳ ಕಾಲಿಗೆ ಕಾಲುಂಗುರನ್ನು ಧರಿಸಿರುತ್ತಾರೆ. ಇದೇ ಕಾವೇರಿ ಈ ಭೂತಾಯಿಯ ಸನಾತನ ಕಾಲದ ಸಂಪ್ರದಾಯ, ಇದೇ ಈ ಹಿಂದೂ ಸಂಪ್ರದಾಯ. ಭಾರತೀಯ ಸಂಸ್ಕೃತಿ ನಾವೆಷ್ಟು ತಿಳಿದುಕೊಂಡ್ರು ತುಂಬಾನೇ ಕಡಿಮೆ. ನಮ್ಮ ಅಣ್ಣನಿಂದ ಆದಷ್ಟು ಬೇಗ ನನ್ನನ್ನು ಬಿಡಿಸಿ ಈ ತೋಳ ಬಲದಲ್ಲಿ ನನ್ನನ್ನು ಬಿಗಿದಪ್ಪಿಕೊಳ್ಳಿ ಅಂತ ನಾನು ಮೇಲೆ ಕೇಳ್ತಾ ಇದ್ದೀನಿ. ಕಾವೇರಿ, ಪ್ರೀತಿ ಎನ್ನುವುದು ಗಣ್ಣು ಮೂಗಿನಿಂದ ಹುಟ್ಟುವುದಲ್ಲ ಕಾವೇರಿ. ಪ್ರೀತಿ ಎನ್ನುವುದು ಆಸಕ್ತಿನಂತೆ. ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕೆಂದರೆ ನಮ್ಮಿಬ್ಬರ ಪ್ರೀತಿ ಆ ಸೂರ್ಯಚಂದ್ರರಷ್ಟೇ ಸತ್ಯ. ಆದಷ್ಟು ಬೇಗ ಆ ನಿಮ್ಮಣ್ಣನ ಅಟ್ಟಹಾಸವನ್ನು ಬಗ್ಗು ಬಡಿದು ನಿನ್ನನ್ನು ನನ್ನ ಅರಮನೆಯ ಅರಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಕಾವೇರಿ. ಆದರೆಂಬ ಅಪ್ಪ ಸ್ವರವೇಕೆ ನೋಡಿ, ನಮ್ಮಣ್ಣ ಅಷ್ಟಲ್ಲ, ಆ ಹರಿಹರ ಬ್ರಹ್ಮ ಬಂದು ಕೂಡ ನಾನು ಈ ಮಾತು ಸತ್ಯ. ಹಾಗಾದ್ರೆ ಈ ಸಂತೋಷ ಸಮಯದಲ್ಲಿ ನಿಮ್ಮ ಮಧುರ ಕಂಠದಿಂದ ಒಂದು ಹಾಡು ಕೇಳಬಹುದು. ನಿಮ್ಗೋಸ್ಕರ ನಾನು ಹಾಡು ಕುಣಿವೆ.